ನಮಸ್ಕಾರ. ನಾನು ಅಶ್ವಿನಿ ಚವ್ಹಾಣ್ ಅಂತ ತ್ರಿಷಾ ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ ಮುಖ್ಯಸ್ಥೆ. ನಾವು ದಿನಾಂಕ 22 ಮಾರ್ಚ್ ಸಾಯಂಕಾಲ 4:15 ಗಂಟೆಗೆ ಕನ್ನಡ ಭವನದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ವಿ. ಇಲ್ಲಿ ಎಲ್ಲ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದಂತಹ ಮಹಿಳೆಯರಿಗೆ ನಾವು ಏನಪ್ಪ ಅಂದರೆ ಪ್ರಶಸ್ತಿ ಕೊಡಕತ್ತೀವಿ. ಆ ಪ್ರಶಸ್ತಿ ಹೆಸರು ಮಹಿಳಾ ಕಣ್ಮಣಿ ಅಂತ ಕೊಡ್ತಾ ಇದ್ದೀವಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವಂಥವರು ಯಾರ್ಯಾರು ಅಂತಂದರೆ, ಉದ್ಘಾಟಕರು ಯಲ್ಲಪ್ಪ ನಾಯಕೊಡೆ, ಮಹಾಪೌರರು ಮಹಾನಗರ ಪಾಲಿಕೆ, ಮುಖ್ಯ ಅತಿಥಿಗಳಾದ ಅಲ್ಲಂಪ್ರಭು ಪಾಟೀಲ್, ಶಾಸಕರು ದಕ್ಷಿಣ ಮತಕ್ಷೇತ್ರ ಕಲಬುರಗಿ, ಶ್ರೀ ದತ್ತಪ್ಪ ಸಾಗ್ನೂರ್, ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿ, ಶ್ರೀ ನಿತಿನ್ ವಿ ಗುತ್ತೇದಾರ್ ಅವರು ಮಾಜಿ ಜಿಲ್ಲಾ ಅಧ್ಯಕ್ಷ ಪಂಚಾಯತ್ ಕಲಬುರಗಿ ಅವರು, ನೀಲಕಂಠರಾವ್ ಮುಲ್ಗೇಸರ್ ಅವರು ಹಿರಿಯ ಕಾಂಗ್ರೆಸ್ ಮುಖಂಡರು ಕಲಬುರಗಿ. ಮತ್ತು ಪ್ರಶಸ್ತಿ ಪ್ರದಾನವನ್ನು ಡಾಕ್ಟರ್ ಸುರೇಶ್ ಎಲ್ ಶರ್ಮಾ, ಅಧೀಕ್ಷಕ ಅಭಿಯಂತರು ಲೋಕೋಪಯೋಗಿ ಇಲಾಖೆ ಕಲಬುರಗಿ. ಮತ್ತು ನಮ್ಮ ಮುಖ್ಯ ಭಾಷಣಕಾರರು ಸುರೇಶ್ ಬಡಗೇರ್ ಸರ್, ಪತ್ರಕರ್ತರು ಹಾಗೂ ಸಾಹಿತಿಗಳಾದ ಇವರು ಕೂಡ ನಮ್ಮಲ್ಲಿ ಭಾಷಣವನ್ನು ಮಾಡ್ತಾ ಇದ್ದಾರೆ. ಅತಿಥಿಗಳಾಗಿ ಭೀಮಶೆಟ್ಟಿ ಎಂಪಳ್ಳಿ, ರಾಜ್ಯಾಧ್ಯಕ್ಷರು ಹೊರಗುತ್ತಿಗೆದಾರರ ಸಂಘ ಕಲಬುರಗಿ, ಶ್ರೀ ವಿಜಯಕುಮಾರ್ ಕಟ್ಟಿಮನಿ, ಪ್ರಥಮ ದರ್ಜೆ ಗುತ್ತಿಗೆದಾರರು, ವಿಜಯಕುಮಾರ್ ತೇಗಲ್ತಿಪ್ಪಿ, ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಅಧ್ಯಕ್ಷರು, ಶಿವಶರಣಪ್ಪ ಸಾವಳಗಿ, ಕಾಂಗ್ರೆಸ್ ಮುಖಂಡರು, ಶ್ರೀಮತಿ ಕರಿಬಸಮ್ಮ ಪೂಜಾರಿ, ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ, ಶ್ರೀಮತಿ ಲಕ್ಷ್ಮೀದೇವಿ ದತ್ತಾತ್ರೇಯ ಪಾಟೀಲ್ ರೇವೂರು, ಮಹಿಳಾ ಚಿಂತಕರು ಕುಮಾರಿ ಮಾಲಾ ಕಣ್ಣಿಯವರು, ಹಾಗೂ ನಾನಾದ ಅಶ್ವಿನಿ ಚವ್ಹಾಣ್, ತ್ರಿಷಾ ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷೆ. ಮತ್ತು ನಮ್ಮ ಗೌರವ ಉಪಸ್ಥಿತರಾಗಿರುವರು ಶ್ರೀಮತಿ ಸುನಂದಾ ರಾಠೋಡ್, ಶ್ರೀಮತಿ ಸಂಗೀತಾ ಚವ್ಹಾಣ್ ಹಾಗೂ ನನ್ನ ಎಲ್ಲ ಸದಸ್ಯರು. ನಾವು ಮಹಿಳಾ ಕಣ್ಮಣಿ ಪ್ರಶಸ್ತಿ ಪುರಸ್ಕೃತರು ಆಯ್ಕೆ ಮಾಡಿಕೊಂಡವರು ಯಾರ್ಯಾರಂದರೆ, ಶ್ರೀಮತಿ ಯಶೋಧಾ ಕಟ್ಗೆ, ಪೊಲೀಸ್ ಇಲಾಖೆ, ಶ್ರೀಮತಿ ಶೋಭಾ ಪಾಟೀಲ್, ಆರೋಗ್ಯ ಇಲಾಖೆ, ಶ್ರೀಮತಿ ಸಿಂಧುಮತಿ ಭೋಸ್ಲೆ, ಶಿಕ್ಷಣ ಇಲಾಖೆ, ಶ್ರೀಮತಿ ಜ್ಯೋತಿ ಹಂಚಾಟೆ, ಪ್ರಿಯಾ ಗಡಾಳೆ, ಭರತನಾಟ್ಯ ಕಲಾವಿದರು, ಶ್ರೀಮತಿ ಜ್ಯೋತಿ ಅಕ್ಷಯ್, ಜನಪದ ನೃತ್ಯ, ಶ್ರೀಮತಿ ಸವಿತಾ ಬಿ ನಾಸಿ, ಉಪನ್ಯಾಸಕರು, ಕಾಲೇಜ್ ಶಿಕ್ಷಣ, ಹಾಗೂ ಶ್ರೀಮತಿ ಸುನೀತಾ ಚವ್ಹಾಣ್, ಬಂಜಾರ ಕಸೂತಿ, ಶ್ರೀಮತಿ ರೇಖಾ ಪಾಟೀಲ್, ಟಿಕ್ಟಾಕ್ ಅಜ್ಜಿ, ಶ್ರೀಮತಿ ಮಲ್ಲಮ್ಮ ಹೇಮರೆಡ್ಡಿ, ಸಮಾಜ ಸೇವಕರು, ಶ್ರೀಮತಿ ಜಯಶ್ರೀ ಸಾಯಿಬಣ್ಣ ಯಾದಗಿರ್, ದೆಹಲಿಯ ಕೆಂಪುಕೋಟೆಯಲ್ಲಿ ಕಲಬುರಗಿ ಜಿಲ್ಲೆಯಿಂದ ಧ್ವಜಾರೋಹಣಕ್ಕೆ ಆಯ್ಕೆಯಾದ ಮೊದಲ ಮಹಿಳೆ, ಹಾಗೂ ಸಂತೋಷ್ ಬಿರಾದರ್ ಇವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಸಮಸ್ತ ನಾಡಿನ ಜನರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಬರಬೇಕಾಗಿ ಎಲ್ಲರಿಗೂ ಸ್ವಾಗತ. ಧನ್ಯವಾದಗಳು.